ವಿಸಿ ಪ್ರಾಪರ್ಟಿ ವೀಕ್ಷಕರಿಗೆ ನಮಸ್ಕಾರ. ನಾನು ಮಹೇಶ್ ಭೂಪತಿ. ವೀಕ್ಷಕರು, ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ನಾರ್ತ್ ಫೇಸಿಂಗ್ ಬಿಲ್ಡಿಂಗ್, ಈಸ್ಟ್ ಫೇಸಿಂಗ್ ಡೋರ್ ಇರುವಂತಹ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮಗೆ ಕೆಸಿಟಿ ಕಾಲೇಜ್ ಹತ್ರ ಬರುವಂತಹ ಮೆಟ್ರೋ ಸ್ಟೇಷನ್ ಗೆ ಜಸ್ಟ್ 1.4 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. ಇದು ಬಿಡಿಎಫ್ ಪ್ರಾಪರ್ಟಿ ಆಗಿದ್ದು ಎಲಿವೇಶನ್ ಗೋಸ್ಕರ ಬಂದ್ರೆ ನಮಗೆ ಫ್ರಂಟ್ ಅಲ್ಲಿ ಇಲ್ಲೆಲ್ಲ ಬಂದ್ಬಿಟ್ಟು ನಮಗೆ ನ್ಯಾಚುರಲ್ ಸ್ಟೋನ್ ನ ಯೂಸ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ನಮಗೆ SS ವಿತ್ ಟಫನ್ ಗ್ಲಾಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ನಮಗೆ ಸ್ಟ್ರಕ್ಚರ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಈಗ ಪ್ರೆಸೆಂಟ್ ನಮಗೆ ಟ್ರೆಂಡಿಂಗ್ ಅಲ್ಲಿ ಏನ್ ವರ್ಕ್ ನಡೀತಿದ್ಯೋ ಆ ವರ್ಕ್ ಪ್ರೆಸೆಂಟ್ ನಮಗೆ ರನ್ನಿಂಗ್ ಇದೆ. ತುಂಬಾನೇ ಚೆನ್ನಾಗಿದೆ. ಬನ್ನಿ ವೀಕ್ಷಕರು, ಈಗ ನಾವು ಮನೆಯೊಳಗಡೆ ಎಂಟ್ರಿ ಆಗೋಣ. ವೀಕ್ಷಕರು, ಈಗ ನಾವು ಮನೆಯೊಳಗಡೆ ಎಂಟ್ರಿ ಆದ್ರೆ ನೋಡಬಹುದು, ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ಪಾರ್ಕಿಂಗ್ ಅಲ್ಲಿ ಆರಾಮಾಗಿ 3 ಕಾರ್ ಜೊತೆಗೆ ಒಂದು 4 ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಇನ್ ಕೇಸ್ ಏನಾದ್ರು ನಿಮ್ಗೆ ಒಂದು ಸರ್ವೆಂಟ್ ರೂಮ್ ಏನಾದ್ರು ಬೇಕು ಅಂದ್ರೆ ಈ ಬೀಮ್ ಏನಿದೆ, ಈ ಬೀಮ್ ಗೆ ನಾವು ಜಸ್ಟ್ ಒಂದು ವಾಲ್ ಹಾಕೊಂಡ್ರು ಕೂಡ ನಮ್ಗೊಂದು ಸರ್ವೆಂಟ್ ರೂಮ್ ಕೂಡ ನಾವು ಮಾಡ್ಕೊಬಹುದು ಈ ಪೋರ್ಷನ್ ಅಲ್ಲಿ. ಇಲ್ಲ ಅಂದ್ರೆ ಈ ಸೈಡ್ ಅಲ್ಲಿ ಫುಲ್ ನಾವು ಈ ಕಡೆ ನಾವು ಸರ್ವೆಂಟ್ ರೂಮ್ ಮಾಡ್ಕೊಂಡೆ 2 ಕಾರ್ ಪಾರ್ಕಿಂಗ್ ಕೂಡ ನಮಗೆ ವ್ಯವಸ್ಥೆ ಮಾಡ್ಕೊಬಹುದು. ಇದು ನಾರ್ತ್ ಫೇಸಿಂಗ್ ಆಗಿರೋದ್ರಿಂದ ಒಳ್ಳೆ ಅಕಾಮಿಡೇಷನ್ ಕೂಡ ನಮಗೆ ಬರುತ್ತೆ. ತುಂಬಾನೇ ಚೆನ್ನಾಗಿದೆ. ಈ ಪೋರ್ಷನ್ ನೋಡಬಹುದು, 3 ಟ್ಯಾಪ್ ಗಳ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಒಂದು ಕಾವೇರಿದು, ಬೋರ್ವೆಲ್ದು ಮತ್ತೆ ಒಂದು ಟ್ಯಾಂಕ್ 3 ಟ್ಯಾಪ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಕಾವೇರಿಗೂ ಕೂಡ ನಮಗೆ ಪ್ರಾವಿಷನ್ ಆಗಿದೆ. ಫ್ರಂಟ್ ಆಫ್ ರೋಡ್ ಅಲ್ಲಿ ನಮಗೆ ಡ್ರೈನೇಜ್ ವರ್ಕ್ ಮತ್ತೆ ಕಾವೇರಿ ವರ್ಕ್ ಕೂಡ ಆಲ್ರೆಡಿ ಪ್ರೆಸೆಂಟ್ ನಮಗೆ ಅರ್ತ್ ವರ್ಕ್ ರೆಡಿ ಇದೆ. ವರ್ಕ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ನಮಗೆ ನಾರ್ತ್ ಈಸ್ಟ್ ಬರೋದ್ರಿಂದ ಟ್ಯಾಂಕ್ ವ್ಯವಸ್ಥೆ ಮತ್ತೆ ಬೋರ್ವೆಲ್ ವ್ಯವಸ್ಥೆ ಕೂಡ ನಮ್ಗೆ ಆಲ್ರೆಡಿ ಇಲ್ಲಿ ವರ್ಕ್ ಕಂಪ್ಲೀಟ್ ಆಗಿದೆ. ಗ್ರೌಂಡ್ ಫ್ಲೋರ್ ಫುಲ್ ಪಾರ್ಕಿಂಗ್ ಆಗಿರೋದು ಮತ್ತೆ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವೆಟ್ರಿಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡಬಹುದು ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬನ್ನಿ ವೀಕ್ಷಕರೇ, ಈಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ವೀಕ್ಷಕರೇ, ಈಗ ನಾವು ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಬರ್ಬೇಕಾದ್ರೆ ನೋಡಬಹುದು ಸ್ಟೇರ್ ಕೇಸ್ ಪಕ್ಕದಲ್ಲ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಮತ್ತೆ ಮುಂದೆಗಡೆ ಯೂಸ್ ಮಾಡಿರೋದಲ್ಲ ನಮ್ದು ಟೀಕ್ ವುಡ್ ಫ್ರೇಮ್ ನ ಯೂಸ್ ಮಾಡಿರುವಂತದ್ದು. ಇದು ಬಂದ್ಬಿಟ್ಟು ನಮಗೆ ನಾರ್ತ್ ಫೇಸಿಂಗ್ ಬಿಲ್ಡಿಂಗ್ ನಾರ್ತ್ ಡೋರ್ ಬರುವಂತಹ ಟೀಕ್ ವುಡ್ ಡೋರ್. ಎಲಿವೇಶನ್ ಗೋಸ್ಕರ ನೋಡಬಹುದು ಮೈನ್ ಡೋರ್, ತುಂಬಾನೇ ಒಳ್ಳೆ ಕರ್ವಿಂಗ್ಸ್ ಅಲ್ಲಿ ಇರುವಂತಹ ಮೈನ್ ಡೋರ್ ವಿತ್ ಪಾಲಿಶಿಂಗ್ ಕೂಡ ನಮಗೆ ಒಳ್ಳೆ ಕಂಪ್ಲೀಟ್ ಆಗಿದೆ. ಬನ್ನಿ ವೀಕ್ಷಕರೇ, ಈಗ ಲಿವಿಂಗ್ ರೂಮ್ ಗೆ ಎಂಟ್ರಿ ಆಗೋಣ. ಈ ಲಿವಿಂಗ್ ರೂಮ್ ನ ನೋಡಬಹುದು ಒಳ್ಳೆ ಸ್ಟ್ರಕ್ಚರ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. 100% ವಾಸ್ತುನ ನಮಗೆ ಮೇಂಟೈನ್ ಮಾಡ್ಕೊಟ್ಟಿದ್ದಾರೆ. ವೀಕ್ಷಕರೇ, ಈಗ ನಾವು ಹಾಲಲ್ಲಿ ಇದ್ದೀವಿ. ಇಲ್ಲಿ ನೋಡಬಹುದು ಎಂಟ್ರೆನ್ಸ್ ಬಂದಿದ ತಕ್ಷಣ ನಮಗೆ ವೆಲ್ಕಮ್ ಮಾಡ್ಕೊಳ್ಳೋದು ಈ ಟಿವಿ ಕ್ಯಾಬಿನೆಟ್ ನಮಗೆ ವೆಲ್ಕಮ್ ಮಾಡ್ಕೊಳ್ಳುತ್ತೆ. ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ಆರಾಮಾಗಿ ನಾವು 64 ಇಂಚಸ್ ಟಿವಿ ಕೂಡ ನಾವು ಹಾಕೊಬಹುದು. ಅಷ್ಟು ವೈಲ್ಡ್ ಆಗಿ ಈ ಟಿವಿ ಕ್ಯಾಬಿನೆಟ್ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ CC ಕ್ಯಾಮೆರಾ ಕೇಬಲ್ ಮತ್ತೆ ಎಲೆಕ್ಟ್ರಿಕಲ್ ಕೇಬಲ್, ಟೆಲಿವಿಷನ್ ಕೇಬಲ್, ಪ್ರತಿಯೊಂದು ಕೇಬಲ್ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಆಗಿದೆ. ಆಲ್ರೆಡಿ ನಮಗೆ CC ಕೇಬಲ್ ಎಲ್ಲ ನಮಗೆ ಮೇಲ್ಗಡೆ ಬಿಟ್ಟಿದ್ದಾರೆ, ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಫ್ರಂಟ್ ಆಫ್ ಎಲಿವೇಶನ್ ಮತ್ತೆ ಫ್ರಂಟ್ ವೆಂಟಿಲೇಷನ್ ಗೋಸ್ಕರ ನಮಗೆ ಟೀಕ್ ವುಡ್ ಅಲ್ಲಿ ಒಳ್ಳೆ ಬಿಗ್ ಸೈಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋ ಕೂಡ ನಮಗೆ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ. ಹಾಲು ನಮಗೆ ಇಷ್ಟು ಸ್ಪೇಸ್ ಬರುತ್ತೆ. ನಾರ್ತ್ ಫೇಸಿಂಗ್ ಬಿಲ್ಡಿಂಗ್ ನಾರ್ತ್ ಡೋರು. ಈ ಪೋರ್ಷನ್ ನೋಡಬಹುದು ವೀಕ್ಷಕರೇ, ಒಳ್ಳೆ ಸ್ಟ್ರಕ್ಚರ್ ಅಲ್ಲಿ ಆಗಿರುವಂತಹ ಸ್ಟಿಕ್ಕರಿಂಗ್ ಈ ವಾಲ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಸೂಪರ್ ಆಗಿದೆ, ಒಳ್ಳೆ ಸ್ಟ್ರಕ್ಚರ್ ಇದೆ ಅಂತ ಹೇಳ್ಬೋದು. ಬಟ್ ಏನು ಅಂದ್ರೆ ನಾವು ಸೋಫಾನ ಈ ಪೋರ್ಷನ್ ನಾವು ಹಾಕೊಳ್ತೀವಿ. ಈ ಪೋರ್ಷನ್ ಸೋಫಾ ಹಾಕೋಬಹುದು, ಅಲ್ಲೂ ಕೂಡ ನಾವು ಸೋಫಾ ಹಾಕೋಬಹುದು. ಅಷ್ಟು ಜಾಗ ಕೊಟ್ಟಿದ್ದಾರೆ. POP ವರ್ಕ್ ಅಷ್ಟೇ ಬ್ಯೂಟಿಫುಲ್ ಆಗಿ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ ಮೆಟ್ರೋಗೆ ಹತ್ರ ಇದೆ ಮತ್ತೆ ನಾರ್ತ್ ಫೇಸಿಂಗ್ ಬಿಲ್ಡಿಂಗ್ ನಾರ್ತ್ ಡೋರ್ ಇರುವಂತದ್ದು. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ಸ್ಟೇರ್ ಕೇಸ್ ಸೆಕೆಂಡ್ ಫ್ಲೋರ್ ಹೋಗುತ್ತೆ. ಇಲ್ಲಿ ಒಂದು ಬೈಫರ್ಕೇಶನ್ ಮಾಡಿದ್ರೆ ಫುಲ್ ಇಂಟೀರಿಯರ್ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಇಂಟೀರಿಯರ್ ನ ಕ್ರಾಸ್ ಮಾಡಿದ್ರೆ ನಾವು ಕಿಚನ್ ಪ್ಲಸ್ ಡೈನಿಂಗ್ ಏರಿಯಾಗೆ ನಾವು ಎಂಟ್ರಿ ಆಗ್ತೀವಿ. ನೋಡ್ಬೋದು ಇಲ್ಲಿ ಈಗ ನಾವು ಕಿಚನ್ ಅಲ್ಲಿ ಇದೀವಿ. ಈ ಪೋರ್ಷನ್ ಫುಲ್ ನಮಗೆ ಡೈನಿಂಗ್ ಏರಿಯಾ ಬರುತ್ತೆ. ಕಿಚನ್ ಅಲ್ಲಿ ನೋಡಬಹುದು ವೀಕ್ಷಕರೇ, ಆಲ್ರೆಡಿ ನಮಗೆ ಗ್ರಾನೈಟ್ ಸ್ಲಾಬ್ ನಮ್ಗೆ ಇನ್ಕ್ಲೂಡ್ ಮಾಡ್ಕೊಟ್ಟಿರುವಂತದ್ದು. 2 ಲೇಯರ್ ಗ್ರಾನೈಟ್ ನಮಗೆ ಯೂಸ್ ಮಾಡಿದ್ದಾರೆ. SS ಬ್ಯಾಸ್ಕೆಟ್ ಎಲ್ಲ ನಮಗೆ ಯೂಸ್ ಮಾಡಿರುವಂತದ್ದು. ಸಿಂಕ್ ಆಪ್ಷನ್ ಈ ಪೋರ್ಷನ್ ಅಲ್ಲಿ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಮಗೆ ಆಕ್ವಾ ಗಾರ್ಡ್ ಇಟ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್ ಮಾಡ್ಕೊಟ್ಟಿರುವಂತದ್ದು. ಚಿಕ್ಕ ಚಿಕ್ಕ ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ನಮಗೆ ಇಂಟೀರಿಯರ್ ಫುಲ್ ಕಂಪ್ಲೀಟ್ ಆಗಿದೆ. ಚಿಮ್ಮಿಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಕಿಚನ್ ಪಕ್ಕದಲ್ಲಿ ನಮಗೆ ಯುಟಿಲಿಟಿ ಕೂಡ ಇದೆ. ಈ ಪೋರ್ಷನ್ ನೋಡಬಹುದು ಯುಟಿಲಿಟಿ ಫುಲ್ ನಮಗೆ ಸೇಫ್ಟಿ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಡಿಶ್ ವಾಶ್ ಕೂಡ ನಮಗೆ ಪ್ರಾವಿಷನ್ ಇದೆ. ಡಿಶ್ ವಾಶ್ ಕೂಡ ನಾವು ಇಟ್ಕೊಬಹುದು. ಈ ರೈಟ್ ಸೈಡ್ ಅಲ್ಲಿ ನೋಡಬಹುದು ವೀಕ್ಷಕರೇ, ಇಲ್ಲಿ ನಮಗೆ ಒಂದು ಕಾಮನ್ ಬಾತ್ರೂಮ್ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಚೆನ್ನಾಗಿದೆ. ಇದು ಅಷ್ಟೇ ದೊಡ್ಡ ಸೈಜ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ವೆಟ್ರಿಫೈಟಲ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕೈ ವೆಟ್ರಿಫೈಟಲ್ಸ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು ಫ್ಲೋರಿಂಗ್ ಅಲ್ಲಿ. ಇಲ್ಲಿ ನಮಗೆ ಡಿಶ್ ವಾಶ್ಗೂ ಕೂಡ ನಮಗೆ ಪವರ್ ಸಪ್ಲೈ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇನ್ವರ್ಟರ್ಗೂ ಮತ್ತೆ ಔಟ್ವರ್ಟರ್ಗೆಲ್ಲ ನಮಗೆ ಪ್ರಾವಿಷನ್ ಮಾಡಿದ್ದಾರೆ ಈ ಯುಟಿಲಿಟಿಲಿ. ಬನ್ನಿ ವೀಕ್ಷಕರು, ಇದು ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ಡೈನಿಂಗ್ ಏರಿಯಾ ಬರುತ್ತೆ. ಆರಾಮಾಗಿ 5 ಜನ ಕುತ್ಕೊಂಡು ಊಟ ಮಾಡುವಷ್ಟು ಜಾಗ ಈ ಡೈನಿಂಗ್ ಏರಿಯಾದಲ್ಲಿ ಇದೆ. ಈ ಡೈನಿಂಗ್ ಏರಿಯಾ ಪಕ್ಕದಲ್ಲಿ ನಮಗೆ ಪೂಜಾ ಮನೆ ಇದೆ.
ಎಕ್ಸಾಕ್ಟ್ ಕುಬೇರನ ಮೂಲೆಯಲ್ಲಿ ಮಾಡಿರುವಂತದ್ದು. ದೇವರು ನಾರ್ತ್ಗೆ ನೋಡುವಂತದ್ದು, ಕರೆಕ್ಟ್ ಆಗಿ ನಾವು ಈಸ್ಟ್ಗೆ ನಿಂತ್ಕೊಂಡು ಪೂಜೆ ಮಾಡುವಂತ ಪ್ರಾವಿಷನ್ ಮಾಡ್ಕೊಟ್ಟಿರುವಂತದ್ದು. ಫ್ರೇಮ್ಸ್ ಎಲ್ಲ ಬಂದ್ಬಿಟ್ಟು ನಮಗೆ ಟೀಕ್ ವುಡ್ ಮಾಡಿದ್ದಾರೆ. ಗ್ರಾನೈಟ್ ಸ್ಲಾಬ್ ಕೂಡ ನಮ್ಗೆ ಇನ್ಕ್ಲೂಡ್ ಆಗಿದೆ. 2x4 ಬೆಟರ್ಫೆಲ್ಟ್ ಜೊತೆಗೆ ಗೋಲ್ಡನ್ ಮೆಟಲ್ ಯೂಸ್ ಮಾಡಿರುವಂತದ್ದು ಕೂಡ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಇನ್ನೊಂದು ಏನು ಅಂದ್ರೆ ನೋಡಿ, ಲೆಫ್ಟ್ ಸೈಡ್ ಅಲ್ಲಿ ಒಂದು ಬಾಕ್ಸ್ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಬಟ್ ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳು ಮಾಡಿರ್ತಾರೆ, ಬಟ್ ಇವರು ಡ್ರಾಯರ್ ಬಾಕ್ಸ್ ಮಾಡಿಲ್ಲ. ಈ ಪೋರ್ಷನ್ ಡ್ರಾಯರ್ ಬಾಕ್ಸ್ ಮಾಡಿದ್ದಾರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ, ಪೂಜಾ ಸಾಮಗ್ರಿಗಳನ್ನ ಇಟ್ಕೊಳ್ಳೋದಕ್ಕೆ. ಈ ಸ್ಪೇಸ್ ಅಂತೂ ತುಂಬಾ ವೈಲ್ಡ್ ಆಗಿದೆ ಅಂತ ಹೇಳ್ಬೋದು, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಈ ಸ್ಪೇಸ್ ಎಷ್ಟಿದೆಯೋ ಇದೇ ಸ್ಪೇಸ್ ನಮಗೆ ಮಾಸ್ಟರ್ ಬೆಡ್ರೂಮ್ ಕೂಡ ಬರುತ್ತೆ. ಒಳ್ಳೆ ದೊಡ್ಡ ಸೈಜ್ ಅಲ್ಲಿ ಇದೆ. POP ವರ್ಕ್ ನೋಡಬಹುದು, ಒಂದು ಸೆಮಿ POP ವರ್ಕ್ ಈ ಡೈನಿಂಗ್ ಏರಿಯಾದಲ್ಲಿ ನಮಗೆ ಕಂಪ್ಲೀಟ್ ಆಗಿದೆ. ಸೂಪರ್ ಆಗಿದೆ. ಬನ್ನಿ ವೀಕ್ಷಕರು, ಈಗ ನಾವು ಸೆಕೆಂಡ್ ಫ್ಲೋರ್ ಹೋಗೋಣ. ಬಟ್ ಈ ಪೋರ್ಷನ್ ನೋಡಬಹುದು, ಫುಲ್ ಇಂಟೀರಿಯರ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು ಚೆನ್ನಾಗಿದೆ. ಆಮೇಲೆ ಈ ಪೂಜಾ ಇದೆಯಲ್ಲ, ಈ ಪೂಜಾ ಪಕ್ಕದಲ್ಲಿ ಇಲ್ಲಿ ಒಂದು ವಿಂಡೋ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ನೋಡಿ, ಈ ಸ್ಪೇಸ್ ಇದೆಯಲ್ಲ, ಇಲ್ಲಿ ನಾವು ಏನಾದ್ರು ಐಟಮ್ಸ್ ಅನ್ನು ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಬಹುದು. ಈ ಏನಕ್ಕೆ ನಮಗೆ ಜಾಗ ಬಿಟ್ಟಿದ್ದಾರೆ ಅಂದ್ರೆ, ಇದು ನಮಗೆ ಬಾತ್ರೂಮ್ ಗೋಡೆ ಬರುತ್ತೆ, ಇದು ಪೂಜಾ ಗೋಡೆ ಬರುತ್ತೆ, ಎರಡು ಅಟ್ಯಾಚ್ ಇಲ್ಲಿ ನಮಗೆ ಬೈಫರ್ಕೇಶನ್ ಮಾಡ್ಕೊಡ್ತೀವಿ. ಇನ್ ಕೇಸ್ ಏನಾದ್ರು ನಮಗೆ ಹ್ಯಾಂಡ್ ವಾಶ್ಗೆ ಏನಾದ್ರು ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಕೂಡ ನಾವು ಇಲ್ಲಿ ಈ ಪೋರ್ಷನ್ ನಾವು ಯೂಸ್ ಮಾಡ್ಕೊಬಹುದು. 100% ನ ವಾಸ್ತುನ ಮೇಂಟೈನ್ ಮಾಡಿದ್ರು ಅಂತ ಹೇಳ್ಬೋದು. ಚೆನ್ನಾಗಿದೆ ವೀಕ್ಷಕರೇ. ಈಗ ನಾವು ಸೆಕೆಂಡ್ ಫ್ಲೋರ್ ಹೋಗ್ತಾ ಇದೀವಿ. ಸ್ಟೇರ್ ಕೇಸ್ ನೋಡಬಹುದು, ಗ್ರಾನೈಟ್ ನಮಗೆ ಯೂಸ್ ಮಾಡಿದ್ದಾರೆ. SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈಗ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ ಸ್ಟಡಿ ಯೂನಿಟ್ ಅಲ್ಲಿ ಇದೀವಿ. ನೋಡಿ, ನಾನು ಎಷ್ಟು ಬ್ರೈಟ್ ಆಗಿ ಕಾಣಿಸ್ತಾ ಇದ್ದೀನಿ ಅಂದ್ರೆ, ಮೇಲ್ಗಡೆ ನಮಗೆ ಡೈರೆಕ್ಟ್ ಆಗಿ ವೆಂಟಿಲೇಷನ್ ಇಲ್ಲಿಗೆ ಪ್ರಾವಿಷನ್ ಮಾಡಿದ್ದಾರೆ. ಬನ್ನಿ ಈ ಕಡೆ. ಈ ಪೋರ್ಷನ್ ಅಲ್ಲಿ ನೋಡಿ ವೀಕ್ಷಕರೇ, ಸ್ಕೈ ಲೈಟ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಹತ್ತತ್ರ ಒಂದು 4-5 ಅಡಿ ಬಿಟ್ಟಿದ್ದಾರೆ ಈ ಜಾಗ. ಮೇಲ್ಗಡೆ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಡೈರೆಕ್ಟ್ ಸ್ಕೈ ಲೈಟ್ ಬಂದ್ಬಿಟ್ಟು ನಮ್ಗೆ ಸ್ಟಡಿ ಯೂನಿಟ್ ಬೀಳ್ತಾ ಇದೆ. ಒಳ್ಳೆ ಬಟ್ ಜಾಗ ಬಿಟ್ಟಿದ್ದಾರೆ. ಸಖತ್ತಾಗಿ ವೆಂಟಿಲೇಷನ್ ಸೂಪರ್ ಆಗಿ ನಮ್ಗೆ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಪೋರ್ಷನ್ ಬಂದ್ಬಿಟ್ಟು ನಮ್ಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಕೂಡ ನಮಗೆ ರೆಡಿ ಇದೆ. ಪಕ್ಕದಲ್ಲಿ ನಮಗೆ ಡ್ರೆಸ್ಸಿಂಗ್ ಆಪ್ಷನ್ ಕೂಡ ಮಾಡಿದ್ದಾರೆ. ಮೇಲ್ಗಡೆ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಬಾಕ್ಸಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. POP ವರ್ಕ್ ಅಷ್ಟೇ ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತ ಹೇಳ್ಬೋದು. ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ಟಿವಿ ಕ್ಯಾಬಿನೆಟ್. ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ಅಷ್ಟೇ 64 ಇಂಚಸ್ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು, ಅಷ್ಟು ಜಾಗ ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ಇದೆ. ಇದು ಪಕ್ಕದಲ್ಲಿ ನಮಗೆ ಬಾಲ್ಕನಿಗೆ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ ಈ ಪೋರ್ಷನ್ ಅಲ್ಲಿ. ಈ ಟಿವಿ ಕ್ಯಾಬಿನೆಟ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ವಿತ್ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಬನ್ನಿ ನೋಡಬಹುದು ವೀಕ್ಷಕರೇ, 2x4 ಬೆಟರ್ಫೆಟ್ ಜೊತೆಗೆ ಆಂಟಿ ಸ್ಕೈ ಬೆಟರ್ಫೆಟ್ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್, ವೆಸ್ಟರ್ನ್ ಕಮೋಡ್, ಎಕ್ಸಿಟ್ ಫ್ಯಾನ್ ಗೆ ಮತ್ತೆ ವಿಂಡೋ ಪ್ರಾವಿಷನ್ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಯಾಕಂದ್ರೆ ನಮಗೆ ಹಿಂದೆಗಡೆ ಬಾಲ್ಕನಿ ಪ್ರಾವಿಷನ್ ಮಾಡಿರೋದ್ರಿಂದ ಇದಕ್ಕೆ ವೆಂಟಿಲೇಷನ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಎಕ್ಸಿಟ್ ಫ್ಯಾನ್ ಗೆ ಮತ್ತೆ ವಿಂಡೋ ಎಲ್ಲ ನಮಗೆ ಆ ಸೈಡ್ ಅಲ್ಲಿ ಬಿಟ್ಟಿದ್ದಾರೆ. ಈ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಎಲ್ಲ ನಮಗೆ ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ. ಅದರಲ್ಲೂ ಕೂಡ ನಾವು ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬಹುದು, ಅಷ್ಟು ಜಾಗ ಈ ಬೆಡ್ರೂಮ್ ಅಲ್ಲಿ ಇದೆ. 2 ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ ಇದೆ. ಮೇಲ್ಗಡೆ ಸೇಫ್ ಬಾಕ್ಸ್ ಗಳ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ವ್ಯವಸ್ಥೆ ಕೂಡ ಮಾಡ್ಕೊಟ್ಟಿದ್ದಾರೆ. ನಾರ್ತ್ ಫೇಸಿಂಗ್ ಬಿಲ್ಡಿಂಗ್ ಆಗಿರೋದ್ರಿಂದ ಚಿಲ್ಡ್ರನ್ಸ್ ಬೆಡ್ರೂಮ್ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ಬಾಲ್ಕನಿ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ನೋಡ್ಬೋದು, ಬಾಲ್ಕನಿಲಿ ಇದೀವಿ. ಔಟರ್ ಲೊಕೇಶನ್ ನೋಡಿ ಒಂದ್ಸತಿ ಬನ್ನಿ. ನೋಡ್ಬೋದು ವೀಕ್ಷಕರೇ, ಫ್ರಂಟ್ ಆಫ್ ರೋಡ್ ಅಲ್ಲಿ ನಮಗೆ ಎಷ್ಟು ಮನೆಗಳು ಫುಲ್ಲು ಮನೆಗಳಾಗಿದೆ. ರೋಡ್ ಕೂಡ ನಮಗೆ ಈಗ ಪ್ರೆಸೆಂಟ್ ನಮಗೆ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಡ್ರೈನೇಜ್ ವರ್ಕ್ ಮತ್ತೆ ಕಾವೇರಿ ವರ್ಕ್ ಎಲ್ಲ ನಮ್ಗೆ ರೆಡಿ ಇದೆ. ಜಸ್ಟ್ ಒಂದು ಟಾರ್ ಒಂದಾಗಬೇಕು. ಫುಲ್ ಮನೆಗಳು ಒಳ್ಳೆ. ಇಲ್ಲಿ ಇವಾಗ ನೋಡಿದ ಮನೆಗಳಲ್ಲಿ 2 ಮನೆ ಮಾತ್ರ ಔಟರ್ ಸ್ಟೇರ್ ಕೇಸ್ ಬಿಟ್ರೆ ಇನ್ನೆಲ್ಲ ಇಂಡಿಪೆಂಡೆಂಟ್ ಹೌಸ್ಗಳೇ. ವಾಲ್ಗಳಿಗೆ ನೋಡಬಹುದು ಬೆಟರ್ಫೆಟ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಯಾವುದೇ ರೀತಿ ಮಳೆ ನೀರಾಗ್ಲಿ ವಾಷಬಲ್ ಮಾಡಬೇಕಾದ್ರೂ ಕೂಡ ಯಾವುದೇ ರೀತಿ ನಮಗೆ ಡ್ಯಾಮೇಜ್ ಆಗೋದಿಲ್ಲ. ಈ ಬಾಲ್ಕನಿ ಪಕ್ಕದಲ್ಲೇ ನಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಇದು ಅಟ್ಯಾಚ್ ಬಾತ್ರೂಮ್. 2x4 ಬೆಟರ್ಫೆಟ್ ವಾಲ್ ಮೌಂಟೆಡ್ ಕಮೋಡ್, ಆಂಟಿ ಸ್ಕೈ ಬೆಟರ್ಫೆಟ್ ಫ್ಲೋರಿಂಗ್ ಗೆ. ಇಲ್ಲೂ ಕೂಡ ಅಷ್ಟೇ ಎಕ್ಸಿಟ್ ಫ್ಯಾನ್ ಗೆ ಮತ್ತೆ ಒಂದು ವಿಂಡೋ ಪ್ರಾವಿಷನ್ ಕೂಡ ಮಾಡಿದ್ದಾರೆ ವೆಂಟಿಲೇಷನ್ ಪರ್ಪಸ್ಗೆ. ಚೆನ್ನಾಗಿ 2 ಬೆಡ್ರೂಮ್ ಅಲ್ಲಿ ನಾವು ಒಂದೊಂದು ಕಿಂಗ್ ಸೈಜ್ ಕಾಟ್ ಹಾಕಬಹುದು, ಅಷ್ಟು ಜಾಗ ಈ 2 ಬೆಡ್ರೂಮ್ ಅಲ್ಲಿ ಇದೆ. ಬನ್ನಿ ಈಗ ನಾವು 3ನೇ ಫ್ಲೋರ್ ಹೋಗೋಣ. ಸೇಮ್ 3ನೇ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು ಸ್ಟೇರ್ ಕೇಸ್ ಗೆ ಗ್ರಾನೈಟ್ ಯೂಸ್ ಮಾಡಿದರೆ. SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈಗ ನಾವು 3ನೇ ಫ್ಲೋರ್ ಅಲ್ಲಿ ಇದೀವಿ. ಬನ್ನಿ ಇಲ್ಲಿ ನೋಡಬಹುದು ವೀಕ್ಷಕರೇ, ಇಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ನಮಗೆ ಸ್ಟಡಿ ಯೂನಿಟ್ ಇದೆ, ಅದು ಕಾಣಿಸ್ತಾ ಇದೆ. ಇವಾಗ ನಮ್ಮ 3ನೇ ಫ್ಲೋರ್ ಇಂದ ನೋಡಬಹುದು.
ಬೆಳಗಡೆ ನೋಡಿ ದೊಡ್ಡ ಸೈಜ್ ಅಲ್ಲಿ ಇರುವಂತಹ ಸ್ಕೈಲೈಟ್ ಗೆ ಪ್ರಾವಿಷನ್ ಮಾಡಿರೋದು ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಮತ್ತೆ MS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇನ್ ಕೇಸ್ ಏನಾದ್ರು ಗ್ಲಾಸ್ ಹೊಡೆದು ಯಾರು ಕೂಡ ಆಚೆ ಬರೋದಕ್ಕಾಗೋದಿಲ್ಲ, ಯಾಕಂದ್ರೆ ಫುಲ್ MS ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈಗ ನಾವು ನೋಡ್ತಾ ಇರೋದು 3ನೇ ಮಾಸ್ಟರ್ ಬೆಡ್ರೂಮ್. ಈ ಕೆಳಗಡೆ ಸೆಕೆಂಡ್ ಫ್ಲೋರ್ ನೋಡಿದ್ರಲ್ಲ, ಸೇಮ್ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಅಷ್ಟೇ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಈ ರೂಮ್ ಅಲ್ಲಿ ಇದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಆಪ್ಷನ್ ಕೂಡ ಇದೆ. ಒಳಗಡೆ ಎಲ್ಲ ನಮಗೆ ಪ್ರಾವಿಷನ್ ಗಳನ್ನ ಮಾಡಿದ್ದಾರೆ, ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಮೇಲ್ಗಡೆ ನಮಗೆ ಬಾಕ್ಸ್ ಗಳ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲಿ ನಮಗೆ ಟೋಟಲ್ ಈ ಮನೆಗೆ 3 ಬಾಲ್ಕನಿಗಳ ಆಪ್ಷನ್ ಮಾಡಿದ್ದಾರೆ. ಈ ಡೋರ್ ಓಪನ್ ಮಾಡಿದ್ರೆ ಸೆಕೆಂಡ್ ಫ್ಲೋರ್ ಅಲ್ಲಿ ಏನ್ ನೋಡಿದ್ವಿ, ಸೇಮ್ ಡೋರ್ ನಮಗೆ ಸೇಮ್ ಬಾಲ್ಕನಿ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲೂ ಅಷ್ಟೇ ಟಿವಿ ಕ್ಯಾಬಿನೆಟ್ ನ ಮಾಡಿದ್ದಾರೆ. 64 ಇಂಚಸ್ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು, ಅಷ್ಟು ಜಾಗ ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ಇದೆ. ಸೇಮ್ ಟಿವಿ ಕ್ಯಾಬಿನೆಟ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ವಿತ್ ಅಟ್ಯಾಚ್ ಬಾತ್ರೂಮ್ ಬರುವಂತದ್ದು. 2x4 ಬೆಟರ್ ಟೈಲ್ಸ್, ಆಂಟಿ ಸ್ಕ್ಯಾಟ್ ಬೆಟರ್ ಟೈಲ್ಸ್ ನ ಯೂಸ್ ಮಾಡಿದರೆ. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ ನಮಗೆ, ವೆಸ್ಟರ್ನ್ ಕಮೋಡ್. ಹಿಂದಗಡೆ ಬಾಲ್ಕನಿ ಪ್ರಾವಿಷನ್ ಮಾಡಿರೋದ್ರಿಂದ ವೆಂಟಿಲೇಷನ್ ಗೆಲ್ಲ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಈ ಬಾತ್ರೂಮ್ ಅಲ್ಲಿ. ಈ ಬಾತ್ರೂಮ್ ಮತ್ತೆ ಕೆಳಗಡೆ ಸೆಕೆಂಡ್ ಫ್ಲೋರ್ ಇರುವಂತಹ ಬಾತ್ರೂಮ್ ಕೂಡ ನಮಗೆ ವೆಂಟಿಲೇಷನ್ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಟೋಟಲ್ ನಮಗೆ 3 ಬಾಲ್ಕನಿ ಪ್ರಾವಿಷನ್. ಈ 2 ಮಾಸ್ಟರ್ ಬೆಡ್ರೂಮ್ ಗೆ 2 ಬಾಲ್ಕನಿ, ಆ ಚಿಲ್ಡ್ರನ್ಸ್ ಬೆಡ್ರೂಮ್ ಗೆ ರೋಡ್ ಸೈಡ್ ಇರುವಂತಹ ಬಾಲ್ಕನಿ ಪ್ರಾವಿಷನ್ ಮಾಡಿರುವಂತದ್ದು ತುಂಬಾನೇ ಚೆನ್ನಾಗಿದೆ. ಇನ್ನೊಂದು ಬೆನಿಫಿಟ್ ಏನು ಅಂದ್ರೆ, ಮೇಲ್ಗಡೆ ಸೀಲಿಂಗ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು RCC ಕನ್ಸ್ಟ್ರಕ್ಷನ್ ಯೂಸ್ ಮಾಡಿರುವಂತದ್ದು. ನಮಗೆ ಯಾವುದೇ ರೀತಿ ಮಂಗಳೂರು ಟೈಲ್ಸ್ ನ ಯೂಸ್ ಮಾಡಿಲ್ಲ. ಮನೆ ಇರೋವರೆಗೂ ಈ ಸ್ಟ್ರಕ್ಚರ್ ನಮಗೆ ಹಾಗೆ ಇರುತ್ತೆ. ಈಗ ನಾವು ಎಕ್ಸಾಕ್ಟ್ ನಾವು ಸಿಟ್ಟಿಂಗ್ ಏರಿಯಾದಲ್ಲಿ ಇದ್ದೀವಿ. ಫ್ಲೋರಿಂಗ್ ಬಂದ್ಬಿಟ್ಟು 2x4 ಬೆಟರ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಈ ಪೋರ್ಷನ್ ನಮಗೆ ವಾಷಿಂಗ್ ಮಿಷಿನ್ ಗೆ ಮತ್ತೆ ಇಲ್ಲಿ ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಎರಡಕ್ಕೂ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು ಇಲ್ಲಿ. ಬಟ್ ಏನಂದ್ರೆ ನಾವು ಫುಲ್ ಕವರ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಒಂದು ಸಿಟ್ಟಿಂಗ್ ಏರಿಯಾನ ನಾವು ಕ್ರಿಯೇಟ್ ಮಾಡ್ಕೊಬಹುದು. ಒಳ್ಳೆ ಗಾರ್ಡನ್ ಏರಿಯಾ ಕೂಡ ನಾವು ಕ್ರಿಯೇಟ್ ಮಾಡ್ಕೊಬಹುದು. ಎಲಿವೇಶನ್ ಅಷ್ಟೇ ಸೂಪರ್ ಆಗಿ ಮಾಡಿದ್ರ ಅಂತ ಹೇಳ್ಬೋದು. ಒಳ್ಳೆ ಗಾಳಿ ಬೆಳಕಿಗೆ ಕಡಿಮೆನೆ ಮಾಡಿಲ್ಲ ಮನೆ, ಬೆಳಕುಗಂತೂ ಸೂಪರ್ ಆಗಿ ಜಾಗನ ಬಿಟ್ಟು ಮಾಡಿರುವಂತದ್ದು ಎಕ್ಸ್ಟ್ರಾರ್ಡಿನರಿ ಆಗಿದೆ. ಈಗ ಮನೆ ಮೇಲ್ಗಡೆ ಹೋಗೋದಕ್ಕೆ ಒಂದು ಚಿಕ್ಕದೊಂದು ಲ್ಯಾಡರ್ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಈಗ ಈ ಪ್ರಾಪರ್ಟಿಯಿಂದ KCIT ಕಾಲೇಜು, ಕನಕಪುರ ರೋಡ್ ಅಲ್ಲಿ ಬರುವಂತಹ KCIT ಕಾಲೇಜು ರೈಟ್ ತಗೊಂಡ್ರೆ ವಾಜಳ್ಳಿ ಮೆಟ್ರೋ ಸ್ಟೇಷನ್, ಲೆಫ್ಟ್ ತಗೊಂಡ್ರೆ ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಗೆ ಎಕ್ಸಾಕ್ಟ್ 1.4 ಮತ್ತೆ 1.5. 1.4 ಬಂದ್ಬಿಟ್ಟು ವಾಜಳ್ಳಿ ಮೆಟ್ರೋ ಸ್ಟೇಷನ್, 1.5 ಬಂದ್ಬಿಟ್ಟು ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್. KCIT ಕಾಲೇಜ್ ಬಂದ್ಬಿಟ್ಟು 1.4 ಬರುತ್ತೆ. ಎಕ್ಸಾಕ್ಟ್ ಆಗಿ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಗ್ರಾಸರಿ ಎಲ್ಲ ಸಿಗುತ್ತೆ. ಡಿಮಾರ್ಟ್ ಕೂಡ ನಮಗೆ ಹತ್ರ ಇದೆ. ಸರೌಂಡಿಂಗ್ 5 ಕಿಲೋಮೀಟರ್ ಒಳಗಡೆ ಸ್ಕೂಲು, ಕಾಲೇಜು, KSRTC ಬಸ್ ಸ್ಟಾಪ್ ಮತ್ತೆ BMTC ಬಸ್ ಸ್ಟಾಪ್, ಮೆಟ್ರೋ ಎಲ್ಲ ನಮಗೆ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ, ನನ್ನ ನಂಬರ್ಗೆ ಕಾಲ್ ಕೂಡ ಮಾಡಬಹುದು. ಇದುವರೆಗೂ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಂಗಳೂರಲ್ಲಿ ಯಾವ್ದನ್ನ ಪ್ರಾಪರ್ಟಿಗಳನ್ನ ಮಾರೋದಕ್ಕೆ ಮತ್ತೆ ಕೊಳ್ಳೋದಕ್ಕೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಕೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದೀನಿ. ಧನ್ಯವಾದಗಳು.